ಶರಣು ಮಾಗಣಪತಿ ದೇವರನ್ನು, ಕದ್ರಿ ಮಂಜುನಾಥ ದೇವರನ್ನು, ಆರಾಧ್ಯ ದೇವರನ್ನ ಕಟೀಲ್ದ ದುರ್ಗಾಪರಮೇಶ್ವರಮ್ಮನ ನೆನೆಯುತ್ತದೆ. ಬಂಟರ ಸಮಾಜದ ಮಾತ ಹಿರಿಯಗಳ ಮಾತ ನೆನೆಯುತ್ತದೆ. ಇಲ್ಲಿ ನಮ್ಮ ಗೌರ್ನಿಂಗ್ ಕೌನ್ಸಿಲ್ದ ಮೀಟಿಂಗ್, ಆ ಮೀಟಿಂಗ್ ಚೂರಂಕುಲು ಜಿಸಿದಾಗ ಅನುಮತಿ ಕೇಳಿದೆ ಒಂದು ಸಭಾ ಕಾರ್ಯಕ್ರಮದಲ್ಲಿ ಮಾಡ್ತಂದಿಲ್ಲ. ನಮ್ಮದು ದೇಹ ಅಂದರೆ ನಮ್ಮ ಮುಲ್ಕಿ ಕನ್ಯಾನ ಸದಾಶಿವರ ಸಂಕೀರ್ಣದಲ್ಲಿ ಕನ್ಯಾನ ಸದಾಶಿವರ ಹೆಸರಲ್ಲಿ ಸಭಾಭವನ ಆಗ್ತಾ ಇದೆ. ಆ ಸಭಾಭವನವನ್ನು ಸೆಷನ್ ಮತ್ತೆ ಅಲ್ಲಿ ಆ ದಿನ ನಮ್ಮ ಮುಂಬೈಯಲ್ಲಿ ಒಂದು ಮೀಟಿಂಗ್ ಮಾಡಿದಾಗ ಸೆಷನ್ ಇದ್ರು, ನಮ್ಮ ಮಾಜಿ MP ಗೋಪಾಲ್ ಶೆಟ್ಟಿ ಇದ್ರು, ಮತ್ತೆ ರಾಕ್ಷಿ ಬಿಲ್ಡರ್ ರಾಜೇಶ್ ಅಣ್ಣ ಇದ್ರು, ಗಿರೀಶ್ ಅಣ್ಣ, ಮಹೇಶ್ ಶೆಟ್ಟಿ, ಅರವಿಂದ್ ಶೆಟ್ಟಿ ಕಾರ್ಪೊರೇಟ್ ಎಲ್ಲ ತುಂಬ ಜನ ಒಟ್ಟಿಗೆ ಇದ್ದು ನಾವು ಆನಂದ್ ಶೆಟ್ಟಿ ತೋನ್ಸೆ ಆನಂದ್ ಶೆಟ್ಟಿ ಅವರು ನಮ್ಮ ಮೊದಲಿಂದಲೂ ಫೆಡರೇಷನ್ ಒಟ್ಟಿಗೆ ತುಂಬ ಅದಕ್ಕೆ ಸಪೋರ್ಟ್ ಮಾಡಿದವರು. ಈಗಲೂ ಇವತ್ತು ಮೀಟಿಂಗ್ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ. ಇದರ ಮೊದಲ ಮೀಟಿಂಗ್ ಮುಂಬೈಯಲ್ಲಿ ಇದ್ರು ಅವರು ಕೂಡ ನಮಗೆ ಇವರೆಲ್ಲ ಒಟ್ಟಿಗೆ ಒಂದು ಶಕ್ತಿಯಾಗಿ ನಿಂತು ಆ ಒಂದು ಬಿಲ್ಡಿಂಗ್ ಸೆಷನ್ ಹೇಳಿದರೆ ಡಿಸೆಂಬರ್ 31 ಒಳಗೆ ನಮಗೆ ಬಿಲ್ಡಿಂಗ್ ಆಗಬೇಕಂತ. ಅದಕ್ಕೆ ದುಡ್ಡಿನ ವ್ಯವಸ್ಥೆ ಕೂಡ ಎಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ನಮ್ಮದು ತೋನ್ಸ ಆನಂದ್ ಶೆಟ್ಟಿ ಅವರದ್ದು ಒಂದು ವೇದಿಕೆ ಆಗ್ತಾ ಇದೆ. ಸಭಾಭವನಕ್ಕೆ ಕನ್ಯಾನ ಸದಾಶಿವರ ಹೆಸರನ್ನು ಇಡ್ತೇವೆ ಅಂತ ನಾವು ಡಿಸೈಡ್ ಮಾಡಿದ್ದೇವೆ. ದೊಡ್ಡ ಇನ್ನೊಂದು 2 ಹಾಲ್ ಇದೆ. ಒಂದು ದೊಡ್ಡದೊಂದು ಸ್ವಲ್ಪ, ಅದರಿಂದ ಸ್ವಲ್ಪ ಚಿಕ್ಕದು. ದೊಡ್ಡ ಹಾಲಿಗೆ ವೇದಿಕೆಗೆ ಆನಂದ್ ಶೆಟ್ಟಿ ಹೆಸರು ಕೊಟ್ಟಿದ್ದರೆ, ಮತ್ತೊಂದು ಹಾಲಿಗೆ ಶಶಣ್ಣನ ತಾಯಿಯ ಹೆಸರನ್ನು ಇಡುವ ಅಂತ ನಾವು ಡಿಸೈಡ್ ಮಾಡಿದ್ದೇವೆ. ಅದಕ್ಕೂ ವೇದಿಕೆ ಮತ್ತು ಹಾಲಿಗೆ ಅವರ ತಾಯಿಯ ಹೆಸರನ್ನು ಇಡ್ತಾ ಇದ್ದೇವೆ. ಶಶಣ್ಣ ಹೇಳಿದ್ದಾರೆ 1.25 ಕೋಟಿ ಕೊಟ್ಟು ಇನ್ನು ಕಮ್ಮಿ ಆದರೆ ಇನ್ನೊಂದು 50 ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ ದೇವರ ದಯದಲ್ಲಿ. ಮತ್ತು ಬೇರೆಯವರಿಗೂ ಕೂಡ ರಾಜೇಶ್ ಅಣ್ಣ ಹೇಳಿದ್ದಾರೆ, ಅದನ್ನು ಅನೌನ್ಸ್ ಮಾಡಬೇಕಾಗ್ತದೆ. ರಾಜೇಶ್ ಅಣ್ಣ ಮೊದಲು 50 ಲಕ್ಷ ಕೊಟ್ಟಿದ್ದಾರೆ. ಮೊನ್ನೆ ನಮ್ಮ ಮೀಟಿಂಗಲ್ಲಿ ಡಿಸೈಡ್ ಆದಕ್ಕೆ ನಿನ್ನೆ ಫೋನ್ ಮಾಡಿದ್ದಾರೆ, ನಾನು 50 ಲಕ್ಷದ ಚೆಕ್ ರೆಡಿ ಮಾಡಿ ಇಟ್ಟಿದ್ದೇನೆ, ನೀವು ಬಂದಾಗ ತಗೊಳ್ಳಿ ಅಂತ. ಮತ್ತೆ ನಮ್ಮ ಉಮಾಕೃಷ್ಣ ಶೆಟ್ಟರ್ ಅವರು ಕೂಡ 50 ಲಕ್ಷ ರೂಪಾಯಿ ಇನ್ನು ಎಕ್ಸ್ಟ್ರಾ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಸಭಾಭವನದಲ್ಲಿ ಒಂದು ಧರ್ಮ ಚಾವಡಿ ಅಂತ ನಮ್ಮ ಬಂಟರಿಗೆ ಗುತ್ತು ಮನೆಯಲ್ಲಿ ಒಂದು ಚಾವಡಿ ಅಂತ ಇದೆ. ದೇವರಿಗೆ ಕೈ ಮುಗಿದು ಮದುವೆ ಆಗೋದಾದ್ರು, ಯಾವುದೇ ಒಳ್ಳೆ ಕೆಲಸಕ್ಕೆ ಬರೋದಾದ್ರು ನಾವೆಲ್ಲ ದೇವರ ಮೇಲೆ ನಂಬಿಕೆ ಇಟ್ಟವರು. ದೇವರನ್ನು ಸ್ಮರಿಸಿ ಮತ್ತೆ ನಾವು ಮುಂದೆ ಕೆಲಸಕ್ಕೆ ಹೋಗುವ. ಆ ಧರ್ಮ ಚಾವಡಿಗೆ ನಮ್ಮ ಸುಧಾಕರ್ ಶೆಟ್ಟರ್ ಬಂದಿದ್ದಾರೆ, ಮೇಲೆ ಬನ್ನಿ. ಆ ಧರ್ಮ ಚಾವಡಿಗೆ ಉಡುಪಿ ಟು ಮುಂಬಯಿಯ ಓನರ್ ಶಿವಚಂದ್ರ ಶೆಟ್ಟರ ತಾಯಿ ಹೆಸರನ್ನು ಕೊಡುವುದಂತ ನಿಶ್ಚಯ ಮಾಡಿದ್ದೇವೆ. ಅದಕ್ಕೂ ಅವರು 1.25 ಕೋಟಿ ಕೊಡ್ತೇನೆ ಅಂತ ಹೇಳಿದ್ದಾರೆ. 1 ಕೋಟಿ ಇಷ್ಟವರೆಗೆ ಕೊಟ್ಟಿದ್ದಾರೆ. ಇನ್ನು ಚಿಕ್ಕದ ಫೆಸಿಲಿಟಿ ಎಲ್ಲ ಇದೆ, ಬೇರೆ ಬೇರೆ ಇದೆ. ದುಡ್ಡು ಇನ್ನೂ ಒಂದು ಸಪರೇಟ್ ಯಾರು ಕೊಟ್ಟರು ನಮ್ಮದು ವ್ಯವಸ್ಥೆ ಮಾಡುವಂಥ ಒಂದು ಓಪನ್ ಏರ್ ಗಾರ್ಡನ್ ಕೂಡ ಮಾಡಬೇಕಂತ ಇದ್ದೇವೆ. ಅದಕ್ಕೂ ಒಂದು ವ್ಯವಸ್ಥೆ ಮಾಡಬಹುದು. ಮತ್ತೆ ಇನ್ನು ಕೂಡ ಹಣ ಒಟ್ಟು ಮಾಡಲಿಕ್ಕೆ ತುಂಬ ಕಷ್ಟದ ಕೆಲಸ. ಆದರೆ ನಾವು ಕಟೀಲ್ ಶ್ರೀ ದುರ್ಗಾಪರಮೇಶ್ವರಮ್ಮನಲ್ಲಿ ಪ್ರಾರ್ಥನೆ ಮಾಡಿ ಮೊದಲ ಸೇವೆ, ಆ ಬಿಲ್ಡಿಂಗ್ನ ಮೊದಲ ಸೇವೆ ಕಟೀಲ್ನ ಆಟ ಮಾಡ್ತೇವೆ ಅಂತ ಪ್ರಾರ್ಥನೆ ಮಾಡಿದ್ದೇವೆ. ಕಟೀಲಿಗೆ ಆಟದ ಸೇವೆ ಕೊಡ್ತೇನೆ ಅಂತ ಹೇಳಿದರೆ ಆ ಸೇವೆಯನ್ನು ಅವರು ತೆಗೆದುಕೊಳ್ತಾರೆ, ಅವರದ್ದೇ ಕೆಲಸ ಅದು. ತಾಯಿ ಬ್ರಹ್ಮರಾಂಬಿಕೆಯ ಆಶೀರ್ವಾದದಿಂದ ಖಂಡಿತ ಶಶಣ್ಣನವರಂಥ ದಾನಿಯವರ ಎಲ್ಲ ಒಂದು ಆಶಯದಂತೆ ಡಿಸೆಂಬರ್ 31ಕ್ಕೆ ನಮ್ಮ ಕೆಲಸ ಮುಗಿಸ್ಲಿಕ್ಕೆ ನಾವು ಪ್ರಯತ್ನ ಪಡುತ್ತೇವೆ. ಅದರ ನಂತರ ಜನವರಿ 14ರವರೆಗೆ ದಿನ ಒಳ್ಳೆಯದಿಲ್ಲ. ಅದಕ್ಕೆ ಜನವರಿ 14ರ ನಂತರವೇ ದಿನ ನಾವು ನಿಶ್ಚಯ ಮಾಡುವುದಂತ ಮಾಡಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನಮ್ಮ ವಿಶ್ವ ಬಂಟರ ಭವನದ ಒಂದು ಒಳ್ಳೆ ರೀತಿಯಿಂದ ನಾವೆಲ್ಲ ಒಗ್ಗಟ್ಟಾಗಿ
ಯಾವುದೇ ಮತಭೇದ ಇಲ್ಲದೆ ಯಾರದೆಲ್ಲ ಐಕಲಾರಿ ಶೆಟ್ಟಿಯಿಂದ ಆಸ್ತಿ ಅಲ್ಲ, ನಾನು ನಾಳೆ ಹೋಗುವ, ಅದು ವಿಶ್ವ ಬಂಟರ ಭವನ, ಎಲ್ಲ ಬಂಟರ ಅದು ಅದರಲ್ಲಿ ಅಧಿಕಾರ ಇದೆ. ದುಡ್ಡು ಕೊಟ್ಟವರೇ ಅಲ್ಲ, ದುಡ್ಡು ಕೊಡದೆ 20 ವರ್ಷ 25 ವರ್ಷ 30 ವರ್ಷ ಈ ಸಮಾಜ ಬಂಟರಿಗೋಸ್ಕರ ಕೆಲಸ ಮಾಡಿದವರು, ಅವರದ್ದು ಆಸ್ತಿ, ಅವರು ಶಕ್ತಿ. ಇನ್ನು ನಮ್ಮ ಮುಂಬೈ ಬಂಟ ಸಂಘದ ಅಧ್ಯಕ್ಷರು ಪ್ರವೀಣ್ ಬೋಶೆಟ್ರು, ಅವರು ಪ್ರತಿ ಮೀಟಿಂಗ್ ಬರ್ತಿದ್ರು, ಯಾವುದೇ ಮೀಟಿಂಗನ್ನು ಅವರು ಮಿಸ್ ಮಾಡೋದೇ ಇಲ್ಲ. ಅವರೊಂದು ಅಕೌಂಟೆಂಟ್ ಆಗಿದ್ದು ನಮ್ಮ ಜಾಗತಿಕ ಬಂಟ ಸಂಘ ಒಕ್ಕೂಟಕ್ಕೆ 1 ಕೋಟಿ ಕೊಟ್ಟಿದ್ದಾರೆ, 1 ಕೋಟಿ. ಅದಲ್ಲದೆ ಊರಿನ ಪ್ರತಿ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಲಿ, ಸಾಮಾಜಿಕ ಕಾರ್ಯಕ್ರಮವಾಗಲಿ, ಇಷ್ಟು ದಾನ ಮಾಡಿ ಕೂಡ ಇಷ್ಟು ಒಳ್ಳೆಯ ವ್ಯಕ್ತಿ ಅವರು, ಸರಳ ಸಜ್ಜನ ವ್ಯಕ್ತಿ. ಅವರು ಇವತ್ತು ಬರಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ. ಅವರು ನಮ್ಮ ಈ ನಾಡ್ದು ಹಣದ ತಾಪತ್ರೆ ಆದರೆ ನಾನು ಇದ್ದೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ದೇವರ ದಯೆಯಲ್ಲಿ ಇನ್ನು ಎಷ್ಟು ಹಣ ಬೇಕಂತ ಭಟ್ರು ಹೇಳ್ತಾರೆ, ಗೋಪಾಲ್ ಭಟ್ರು, ಅಷ್ಟು ಹಣ ನಮಗೆ ಒಟ್ಟು ಮಾಡ್ಲಿಕ್ಕಿದೆ. ಸೆಷನ್ ಹೇಳಿದ್ದಾರೆ, ಯಾರು ಕೊಡದೇ ಇದ್ರು ಅದು ಬಿಲ್ಡಿಂಗ್ ಆಗ್ತದೆ ಅಂತ, ಅದು ಹೇಗೆ ಆಗ್ತದೆ ದೇವರಿಗೆ ಗೊತ್ತು. ಸೆಷನ್ ಭರವಸೆ ಕೊಟ್ಟಿದ್ದಾರೆ. ಅವರು ಹೇಳಿದ್ರೆ ಆಯ್ತು. ಪಟ್ಲ ಫೌಂಡೇಶನ್ ಅಲ್ಲಿ ಕೂಡ ಅವರು ಹೇಳಿದ್ದಾರೆ, ದಶಮಾನೋತ್ಸವಕ್ಕೆ 10 ಕೋಟಿ ಕಲೆಕ್ಷನ್ ಮಾಡ್ಲಿಕ್ಕಿದೆ ಅಂತ ಮಾಡಿದ್ದಾರೆ. 10 ಕೋಟಿ 15 ಕೋಟಿ 5 ಕೋಟಿ ಹೆಚ್ಚೇ ಮಾಡಿದ್ದಾರೆ. ಹೇಳಿದಲ್ಲ, ಕೆಲವರು ಹೇಳ್ತಾರೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ, ಏನು ಮಾಡೋದಿಲ್ಲ. ಆದರೆ ಸೆಷನ್ ಹೇಳೋದು ಮಾಡ್ತಾರೆ. ದೇವರು ಎಲ್ರಿಗೂ ಇವರೆಲ್ಲ ನಮ್ಮ ಸಮಾಜದ ಸಂಪತ್ತು. ನೀವೆಲ್ಲ ಹಿರಿಯರು ಕಿರಿಯರು ಎಲ್ಲ ಈ ಫೆಡರೇಷನ್ನ ಆಸ್ತಿ. ಇಷ್ಟು ಒಳ್ಳೆ ಜನ. ಆ್ಯಕ್ಚುಲಿ ಇದು ಮೀಟಿಂಗ್ ಅಂದರೆ ನಾವು ಪ್ರತಿ ಬಂಟ ಸಂಘದ ರೆಪ್ರೆಸೆಂಟೇಟಿವ್ಸ್, ಅಧ್ಯಕ್ಷರು, ಆಫೀಸ್ ಬೇರರು, GC ಮೆಂಬರ್, ಸ್ವಲ್ಪ ಕಾನೂನೆಲ್ಲ ಇತ್ತು ಮೊದಲು, ಈಗಲೂ ಇತ್ತು. ಈಗ ಕಾನೂನಿಗೆ ಸರಿಯಾಗಿ ನಮಗೆ ನಡೆಯಲಿಕ್ಕೆ ಆಗುದಿಲ್ಲ. ಕಾನೂನಿಂದ ಸ್ವಲ್ಪ ಹೊರಗಡೆ ಬರಬೇಕಾಗಿದೆ. ದಾನಿಗಳಿಗೆ ಗೌರವ ಕೊಡಬೇಕಾಗ್ತದೆ. ಹಾಗೆ ಬೇರೆ ಬೇರೆ ಪತ್ರಿಕಾ ಮಾಧ್ಯಮದವರು ಕೂಡ ಬಂದಿದ್ದಾರೆ. ಅಭಿಮತ TV, ನಮ್ಮ ಕುಡ್ಲ, ಮತ್ತೆ ಬಾಲ ಜಗನ್ನಾಥ್ ಶೆಟ್ಟರು ನಮ್ಮ ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ಪಬ್ಲಿಸಿಟಿಯ ಕೆಲಸವನ್ನು, ಇಲ್ಲಿ ಕಾರ್ಯಕ್ರಮದ ಕೆಲಸವನ್ನು ಅವರೆಲ್ಲ ಪ್ರತಿಯೊಂದಕ್ಕೂ ಅವರು ನಮಗೆ ಸಹಕಾರ ಮಾಡ್ತಾರೆ. ಮತ್ತು ಅವರಿಗೆ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ತೇನೆ. ಮತ್ತು ನಾವು ಹೊಸತಾಗಿ ಈ ವರ್ಷ 26-27ನೇ ಇಸವಿಯಲ್ಲಿ ಅಧ್ಯಕ್ಷರಾದವರಿಗೆ ಒಂದು ಗೌರವ ಅರ್ಪಣೆ ಅಂತ ಇಟ್ಟಿದ್ದೇವೆ. ಅದನ್ನು ಕೂಡ ಮಾಡಲಿಕ್ಕಿದೆ. ಎಲ್ಲರ ಹತ್ರ ನಾನು ಮಾತಾಡಿದಲ್ಲಿ ಏನೋ ತಪ್ಪಿದ್ದರೆ ಕ್ಷಮಿಸಿ. ಎಲ್ಲರ ಹತ್ರ ನಿಮ್ಮ ಆಶೀರ್ವಾದವನ್ನು ಕೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ.